ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದೇವರ ಅನುಗ್ರಹ ಇರುವ ದಿನ ನಿಮಗಾಗಲಿ ಎಂದು ಹಾರೈಸಿ ಪ್ರಾರ್ಥಿಸುತ್ತೇನೆ. ಸಂತೋಷದಿಂದಾಗಿರಲು ದೇವರ ಅನುಗ್ರಹ ಉಂಟಾಗಲಿ. ಇಂದು ನಿಮ್ಮ ಕುಟುಂಬದ ಒಳಗೆ ಅನುಭವಿಸುವ ರೀತಿ ದೈವಿಕ ಕಾರ್ಯಗಳು ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ 4ನೆಯ ದಿನವಾಗಿದೆ ಇಂದು. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಬೆಳಗಿನ ಜಾವ ಎದ್ದು ನಿಷ್ಠೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಒಳ್ಳೆಯ ಮನಸ್ಸಿನಿಂದ ಆಲಿಸುವ ತಂದೆ ತಾಯಿಯರು ಇದ್ದಾರೆ. ಖಂಡಿತವಾಗಿಯೂ ನಿಮಗೆ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗುವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವು ಸಂಭವಿಸುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ, ದೇವರು ಕೊಟ್ಟ ಅನುಗ್ರಹದ ಬಗ್ಗೆ ಸಾಕ್ಷಿ ಹೇಳಲು ಸಾಧ್ಯವಾಗುವ ರೀತಿ ಈ ಶುಶ್ರೂಷೆಯಲ್ಲಿ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಜೀವನದಲ್ಲಿ ಅನೇಕರು ಕಡು ಕಷ್ಟದಲ್ಲಿ ಇದ್ದಾರೆ. ಇಂದು ಎಷ್ಟೇ ಕಷ್ಟವಾಗಲಿ ದೇವರನ್ನು ಆಶ್ರಯಿಸಿ ಮುಂದೆ ಸಾಗುವ. ಆ ಕಡು ಕಷ್ಟವೆಲ್ಲ ಮಾಯವಾಗಿ, ಆ ಕಡು ಕಷ್ಟ ನಾಳೆಗಳಲ್ಲಿ ದೊಡ್ಡ ಸಂತೋಷಕ್ಕೆ ಕಾರಣವಾಗುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ನಿಮ್ಮನ್ನು ದೇವರು ಅನುಗ್ರಹಿಸಲಿ. ನಮಗೆ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 8ನೇ ಅಧ್ಯಾಯ 2ನೇ ವಾಕ್ಯ. ವಿರೋಧಿಗಳ ಬಾಯನ್ನು ಮುಚ್ಚಿಸಿದೆ, ಬಾಲೆಯರ ಬಾಯಿಯಿಂದಲೇ. ಹಾಗೆಗಳನ್ನು ದುರ್ಗದಂತೆ ತಡೆದೆ, ಮೊಲೆಗೂಸುಗಳ ನಾಲಿಗೆಯಿಂದಲೇ. ಪ್ರಿಯರೇ, ಏನಾಗಿದೆ ಇಂದು ನಾವು ವಾಕ್ಯದಲ್ಲಿ ಆಲಿಸಲು? ಕೋಟೆ ಕಟ್ಟಲು ಒಳ್ಳೆಯ ಸಿಮೆಂಟು, ಕಲ್ಲು, ಇಟ್ಟಿಗೆ ಎಲ್ಲ ಬೇಕು. ಆದರೆ ನಾವು ವಾಕ್ಯದಲ್ಲಿ ಆಲಿಸಿದೆವು ನಾಲಿಗೆಯಿಂದ ಕಟ್ಟಿದ ಕೋಟೆಯ ಬಗ್ಗೆ. ಅದು ಏನಾಗಿದೆ? ಪ್ರಿಯರೇ, ನಾವು ಆಲಿಸುವ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ನಾಲಿಗೆಯಿಂದ ಹೇಳಿ ಪ್ರಾರ್ಥಿಸುವಾಗ ನಿಮಗೆ ಅರಿವಾಗದ ರೀತಿ ಒಂದು ದೈವಿಕ ಸಂರಕ್ಷಣೆ ನಿಮ್ಮಲ್ಲಿ ತುಂಬುತ್ತದೆ. ಆ ಸಂರಕ್ಷಣೆ ನಿಮ್ಮ ಜೀವನದ ಸುತ್ತ, ಆರೋಗ್ಯದ ಸುತ್ತ, ನಿಮ್ಮ ಕಾರ್ಯದ ಸುತ್ತ, ನಿಮ್ಮ ಕನಸಿನ ಸುತ್ತ, ನಿಮ್ಮ ಮಕ್ಕಳ ಸುತ್ತ ನಿಮಗೆ ಏಳಿಗೆ ಕೊಡುವ ರೀತಿ ಒಂದು ಸಂರಕ್ಷಣೆ ಕೊಡುವ ಒಂದು ಕೋಟೆ ಇದೆ. ಪ್ರಿಯರೇ, ಬಾಯಿಂದ ಕೋಟೆ ಕಟ್ಟಲು ಕಲಿಯಬೇಕು ಎಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಪ್ರಾರ್ಥನೆಯಿಂದ ಎಂದು ಇದರ ಅರ್ಥ. ಸ್ತುತಿಸಿ ಜೋರಾಗಿ ಹೇಳಿ. ಕೇಳುವ ವಾಕ್ಯವನ್ನು ವಿಶ್ವಾಸದಿಂದ ಹೇಳಬೇಕು. ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು. ನಾಲಿಗೆಯಿಂದ ನನಗೆ ಜೋರಾಗಿ ಪ್ರಾರ್ಥಿಸುವುದು ಇಷ್ಟ ಇಲ್ಲವೆಂದು ದೂರ ಹೋಗಬಾರದು. ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುವ. ನಮ್ಮ ಅವಶ್ಯಕತೆಗಳು, ನಮ್ಮ ಆತ್ಮೀಯರ ಅವಶ್ಯಕತೆಗಳು ಎಲ್ಲ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯನ್ನು ಸೋಲಿಸಲು ಒಂದು ಶತ್ರುವಿಗೂ ಸಾಧ್ಯವಿಲ್ಲ, ಒಂದು ಹಿಂಸಕರಿಗೂ ಸಾಧ್ಯವಿಲ್ಲ. ದೇವರು ಕಟ್ಟಿದ ಸಂರಕ್ಷಣೆಯ ಕೋಟೆ ಇದೆ. ಪ್ರಾರ್ಥಿಸುವ ನಮ್ಮ ಸುತ್ತಮುತ್ತ, ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ವರಮಾನ ಮಾರ್ಗಕ್ಕೆ ಎಲ್ಲರ ಸುತ್ತ ಸಂರಕ್ಷಣೆಯ ಕೋಟೆ ಇದೆ. ನಿಮ್ಮ ಮಕ್ಕಳಿಗೆ ಈ ಕೋಟೆ ಅತ್ಯಂತ ಅವಶ್ಯಕತೆಯಾಗಿದೆ. ಅವರು ಓದುವ ಸ್ಥಳ, ಕೆಲಸ ಮಾಡುವ ಸ್ಥಳ, ಅವರು ದಾರಿ ತಪ್ಪಿ ಹೋಗಬಾರದು. ಲಹರಿಗೂ ಮದ್ಯಕ್ಕೂ ಗುಲಾಮರಾಗಬಾರದು. ಲೋಕದಲ್ಲಿ ಹಲವು ಮೋಸದ ಬಲೆಗಳಿದೆ, ದುರಂತಗಳಿದೆ. ದಾರಿ ತಪ್ಪಿಸುವವರು ಇದ್ದಾರೆ, ಹಿಂಸಕರು ಇದ್ದಾರೆ. ಕೆಲವೊಮ್ಮೆ ನಾವು ಯೋಚಿಸುತ್ತೇವೆ, ಒಂದು ಒಳ್ಳೆಯ ಹಾಸ್ಟೆಲ್ ಅಲ್ಲಿ ನಿಲ್ಲಿಸಿದ್ದರೆ ಸಾಕು, ಒಂದು ಒಳ್ಳೆಯ ಕಾಲೇಜ್ ಸಿಕ್ಕಿದರೆ ಸಾಕು ಎಂದು. ಆದರೆ ಅದು ಸಾಕಾಗುವುದಿಲ್ಲ. ನಿಮ್ಮ ಮಕ್ಕಳ ಸುತ್ತ ನಾಲಿಗೆಯಿಂದ, ಪ್ರಾರ್ಥನೆಯಿಂದ ಕಟ್ಟಿದ ಸಂರಕ್ಷಣೆಯ ಕೋಟೆ ಬೇಕು. ನಿಮ್ಮ ಕುಟುಂಬ, ಮಕ್ಕಳು ನಾಶವಾಗದೆ ಹೋಗಲು ಹಣವು, ಸೌಕರ್ಯವೇನು ಸಾಕಾಗಲ್ಲ. ಪ್ರಾರ್ಥನೆಯಿಂದ ಕಟ್ಟಿದ ಸಂರಕ್ಷಣೆಯ ಕೋಟೆ ಬೇಕು. ಪ್ರಿಯರೇ, ಶಿಶುವಿನ ನಾಲಿಗೆಯಿಂದ ಒಂದು ಸಣ್ಣ ಪ್ರಾರ್ಥನೆಯಿಂದ ಸಹ ದೇವರಿಗೆ ಶಕ್ತವಾದ ಕೋಟೆ ಕಟ್ಟಲು ಸಾಧ್ಯವೆಂದು ವಾಕ್ಯದಲ್ಲಿ ಆಲಿಸಿದೆವು. ಒಂದು ಶತ್ರುವಿಗೂ ಮಂತ್ರವಾದಿಗೂ ನಿಮ್ಮನ್ನು ಸೋಲಿಸಲು ಸಾಧ್ಯವಾಗದ ರೀತಿ ದೇವರು ಕಟ್ಟಿದ ಸಂರಕ್ಷಣೆಯ ಕೋಟೆ ಇದು ಡೈಲಿ ಬ್ಲೆಸ್ಸಿಂಗ್. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ವಾಕ್ಯ ಆಲಿಸುವ ಒಂದು ಮಗು ಸಹ ಕುಗ್ಗಿ ಹೋಯಿತು ಎಂದು ಕೇಳದ ರೀತಿ ಸಂರಕ್ಷಣೆಯ ಕೋಟೆ ಕಟ್ಟಿರಿ ಎಂದು
ನೀವು ವಾಕ್ಯವನ್ನು ಕಳಿಸಿಕೊಡುವಾಗ ಪ್ರಾರ್ಥಿಸಬೇಕು. ನನ್ನಿಂದ ವಾಕ್ಯ ಕೇಳುವವರ ಸುತ್ತ ಸಂರಕ್ಷಣೆಯ ಕೋಟೆ ಉಂಟಾಗಲಿ ಎಂದು. ದೇವರ ವಾಕ್ಯ ಕೇಳಿ 100 ಜನಕ್ಕೆ 500 ಜನಕ್ಕೆ ಕಳಿಸಿಕೊಡುವಾಗ ಅದು ದೇವರನ್ನು ಮಹಿಮೆ ಪಡಿಸುವ ಕಾರ್ಯವಾಗಿದೆ. ದೇವರು ಅದಕ್ಕೆ 100ರಷ್ಟು ಪ್ರತಿಫಲವನ್ನು ನೀಡುತ್ತಾರೆ. ದೇವರು ನಿಮ್ಮನ್ನು ಸಂರಕ್ಷಣೆಯ ಕೋಟೆ ಕಟ್ಟಿ ಸಂರಕ್ಷಿಸಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.